ಇನ್ಸ್ಪೆಕ್ಟರ್ ನೋಡಿ, ನಮ್ಮ ಮಗುಗೋಸ್ಕರ ನೀವು ದೇವಸ್ಥಾನಗಳಲ್ಲಿ ಹುಡುಕಾಡಿದ್ದೀರಾ. ನೋಡಿ, ಗುರುಗಳ ಮಾತಿನ ಪ್ರಕಾರ ನಮ್ಮ ಮೊಮ್ಮಗು ದೇವಸ್ಥಾನದಲ್ಲೇ ಸಿಗುತ್ತೆ. ನಾವು ಇವತ್ತು ದೇವಸ್ಥಾನಗಳಲ್ಲೇ ಹುಡುಕಾಟ ನಡೆಸೋಣ. ನಾನು ನಿಮ್ಮ ಜೊತೆ ನಿಮ್ಮ ವೆಹಿಕಲಲ್ಲೇ ಬರ್ತೀನಿ. ಪ್ರೀತು, ನೀನು ನಾರ್ತ್ ಕಡೆ ಇರೋ ದೇವಸ್ಥಾನಗಳಲ್ಲಿ ಹುಡುಕು, ನಾನು ಸೌತ್ ಕಡೆ ದೇವಸ್ಥಾನಗಳಲ್ಲಿ ಹುಡುಕ್ತೀನಿ. ಆಮೇಲೆ ದಾಮಿನಿ ಆದಿಗೆ ಹೇಳು, ಸಿಟಿ ಹೊರಗಡೆ ಇರೋ ದೇವಸ್ಥಾನಗಳಲ್ಲಿ ಅವನು ಹುಡುಕ್ಲಿ. ಆಯ್ತಕ್ಕ, ನಾನು ಬರ್ತೀನಿ. ನಾನು ಬರ್ತೀನಿ. ಬೇಡ ರಘು, ನೀವು ಇಲ್ಲೇ ಇದ್ದ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ, ನಾನು ಹೋಗಿ ಬರ್ತೀನಿ. ಪ್ರೀತು, ಬರ್ತೀನಿ ಪಾರು. ಯಜಮಾನ್ರೆ, ನೀವು ತುಂಬ ಬದಲಾಗಿದ್ದೀರಾ. ನಿಮ್ಮ ಈ ಬದಲಾವಣೆ ನನಗೆ ತುಂಬ ನೋವು ಕೊಡ್ತಾ ಇದೆ. ಅರೆ, ನಾನೆಲ್ಲಿ ಬದಲಾಗಿದ್ದೀನಿ ಪಾರು? ಅದು ನೀನು ನೋವು ಕೊಡೋ ಥರ. ನಾನು ಮಾಮೂಲಿ ಆಗಿರ್ತೀನಿ. ನೀವು ಮಾಮೂಲಿ ಥರ ಇದ್ದಿದ್ರೆ ಇಷ್ಟೊತ್ತಿಗೆ ಜನ ನಿಮ್ಮ ಮಗು ಅವಳ ಕೈಯಲ್ಲಿ ಇರ್ತಿತ್ತು. ಜನ ನಿಮ್ಮ ಮಗು ಕಾಣ್ದೆ ಭಯದಲ್ಲಿದ್ದಾಳೆ. ಇದೆಲ್ಲ ನಿಮಗೆ ಗೊತ್ತಿದ್ರು ನೀವು ಈ ಥರ ನಡ್ಕೋತಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಯಜಮಾನ್ರೆ? ಯೋಚನೆ ಮಾಡಿ ನೋಡಿ. ಅಲ್ಲ, ಇತ್ತೀಚೆಗೆ ಮಗುನ ಹುಡ್ಕೋದ್ರಲ್ಲಿ ನಿಮ್ಮ ಆಸಕ್ತಿ ಕಡಿಮೆ ಆಗಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಯಜಮಾನ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಎಲ್ಲ ಕಡೆ ಹುಡುಕ್ತಾನೆ ಇದ್ದೀನಲ್ಲ ಪಾರು. ನೀವು ಅಷ್ಟು ಮನಸ್ಸು ಕೊಟ್ಟು ಹುಡುಕ್ತಾ ಇಲ್ಲ ಯಜಮಾನ್ರೆ. ಜನ ನಿಮ್ಮ ಮಗುನ ಹುಡ್ಕೋದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ರೀತಿ ಯಾಕೆ ನಡ್ಕೋತಾ ಇದ್ದೀರಾ? ಕಳೆದು ಹೋಗಿರೋದು ನಿಮ್ಮ ತಮ್ಮನ ಮಗು. ಮುಂಚೆ ಎಲ್ಲ ನಿಮ್ಮ ತಮ್ಮಂಗೆ ಒಂದು ಸ್ವಲ್ಪ ನೋವಾದ್ರೂ ನೀವು ಸಹಿಸ್ಕೋತಿರ್ಲಿಲ್ಲ. ಆದ್ರೆ ಈಗ ಇಷ್ಟು ದೊಡ್ಡ ಅನಾಹುತ ಆಗಿದೆ, ಆದ್ರೂ ನೀವು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಲ್ಲ ಯಜಮಾನ್ರೆ. ಹೇಗೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು ಇವತ್ತು ನನಗೆ ಗೊತ್ತಾಗ್ಲೇಬೇಕು. ಹೇಳಿ ಚಿಕ್ಕಮ್ಮ. ಅದೇ ಇಲ್ಲೊಂದು ಎಡವಟ್ಟಾಗ್ಬಿಟ್ಟಿದ್ಯಪ್ಪ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನೇ ಚಿಕ್ಕಮ್ಮ? ಅದು ಗುರುಗಳು ಕಳೆದೋಗಿರೋ ಮಗು ದೇವರ ಸನ್ನಿಧಿಲಿ, ಅಂದರೆ ದೇವಸ್ಥಾನದಲ್ಲಿ ಸಿಗುತ್ತೆ ಅಂತ ಅಕ್ಕನಿಗೆ ಇಂಟ್ ಕೊಟ್ಟಿದ್ರಂತೆ. ಅದು ಅಕ್ಕನಿಗೆ ಈಗ ನೆನಪಾಗಿ ಪೊಲೀಸ್ನವ್ರನ್ನ ಕರ್ಕೊಂಡು ಎಲ್ಲ ದೇವಸ್ಥಾನಗಳನ್ನ ಹುಡ್ಕೋಕೆ ಹೋಗಿದ್ದಾರೆ. ನಿನಗೂ ಊರ ಹೊರಗಡೆ ಇರೋ ದೇವಸ್ಥಾನದಲ್ಲಿ ಹುಡ್ಕೋಕೆ ಹೇಳು ಅಂತ ಹೇಳಿದ್ರು. ಅದೇ ಎಲ್ಲ ಕಡೆ ಹುಡುಕಿದ ಮೇಲೆ ಅಕ್ಕನೋ ಪ್ರೀತನೋ ಪೊಲೀಸ್ನವರು ನಿಮ್ಮ ಮಗು ಇರೋ ದೇವಸ್ಥಾನಕ್ಕೆ ಏನಾದರೂ ಹೋಗ್ಬಿಟ್ರೆ? ಬಾರು, ಯಾಕೋ ತುಂಬ ತಲೆನೋವ್ತಾ ಇದೆ. ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಕಾಫಿ ಇದೆ, ಬಿಸಿ ಮಾಡ್ಕೊಂಡು ಬರ್ತೀನಿ ರೀ. ಚಿಕ್ಕಮ್ಮ, ಇವಾಗ ತಕ್ಷಣ ಮಗುನ ದೇವಸ್ಥಾನದಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಥ್ಯಾಂಕ್ಸ್ ಚಿಕ್ಕಮ್ಮ ಹೇಳಿದ್ದಕ್ಕೆ. ನಾನು ಇವಾಗಲೇ ಸಾರ್ತಿ ಕಾಲ್ ಮಾಡ್ತೀನಿ. ಛೇ, ಇಂಥ ಎಮರ್ಜೆನ್ಸಿ ಟೈಮಲ್ಲೇ ಸಾರ್ತಿ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಇಲ್ಲ, ಇವಾಗ ನಾನೇನಾದರೂ ಮಾಡಬೇಕು, ತಕ್ಷಣ ಹೊರಡಬೇಕು. ಯಜಮಾನ್ರೆ, ಕಾಫಿ ತಗೊಳ್ಳಿ, ಹಾಗೆ ಹೋಗ್ತಾ ಇದ್ದೀರಲ್ಲ. ಬೇಡ ಬರು, ನನಗೇನೊಂದು ಅರ್ಜೆಂಟ್ ಕೆಲಸ ಬಂದಿದೆ, ನಾವು ಹೊರಡಬೇಕು. ಅಲ್ಲ ಯಜಮಾನ್ರೆ, ದಾಮಿನಿ ಚಿಕ್ಕತ್ತೆ ಏನಕ್ಕೆ ಫೋನ್ ಮಾಡಿದ್ರು? ನೀವು ಯಾಕೆ ಇಷ್ಟು ಗಾಬರಿಲಿ ಹೋಗ್ತಾ ಇದ್ದೀರಾ? ನಾನು ಎಲ್ಲ ಬಂದು ಹೇಳ್ತೀನಿ ಪಾರು. ಇದುವರೆಗೂ ನನ್ನ ಯಜಮಾನ್ರ ಹತ್ರ ಏನೇ ಪ್ರಶ್ನೆ ಕೇಳಿದ್ರು
ಉತ್ತರ ಕೊಡದೆ ಹಾಗೆ ಅವ್ರು ನನ್ನಲ್ಲಿ ಉಳಿಸ್ತವ್ರೆ ಅಲ್ಲ. ಆದರೆ ಇವತ್ತು ಯಾಕೆ ಹಾಗೆ ಉಳಿಸೋದ್ರು? ಅದು ಅಲ್ಲದೆ ಆತಾತ್ರವಾಗಿ ಬೇರೆ ಹೋದ್ರು. ಏನು ವಿಷಯ ಅಂತನೂ ನನಗೆ ಹೇಳಲಿಲ್ಲ. ಖಂಡಿತ ಅವ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಹೌದು, ಅವ್ರ ಮಗು ವಿಷಯನೇ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾ, ಆದ್ರೆ ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂಬಾಲಿಸಿದ್ರೆ ಗೊತ್ತಾಗುತ್ತೆ. ಅಕ್ಕ, ಬಾವ ತಿಂಡಿನೂ ತಿಂದೆ ಹಂಗೆ ಹೊರಟ್ಬಿಟ್ರ? ಚಿಕ್ಕತ್ತೆ ಫೋನ್ ಮಾಡಿದ್ರು ಅಂತ ಆತಾತ್ರವಾಗಿ ಹೊರಟೋದ್ರು ಗಣಿ. ಹೌದಾ, ಸರಿ ಅಕ್ಕ, ಬೇಗ ತಿಂಡಿ ರೆಡಿ ಮಾಡು. ನಂಗೂ ಸ್ಪೆಷಲ್ ಕ್ಲಾಸ್ ಇದೆ, ನಾನು ಬೇಗ ಹೋಗ್ಬೇಕು. ಗಣಿ, ಇವತ್ತು ನಾನು ತಿಂಡಿ ಮಾಡೋದಕ್ಕಾಗಲ್ಲ. ನಾನು ಎಲ್ಲೋ ಹೊರಗಡೆ ಹೋಗೋದಿದೆ. ನೀನು ಹೊರಗಡೆ ತಿಂಡಿ ತಿನ್ಕೊಂಡ್ಬಿಡು. ಲೇ ಅಕ್ಕ, ಅಕ್ಕ ಎಲ್ಲಿಗೆ ಹೋಗ್ತಿದ್ಯಾ? ದೇವ್ರೆ, ಮಾಮ್ ನಂಬಿಕೆ ನಿಜ ಆಗಲಿ. ಇವತ್ತು ನಮ್ಮ ಮಗು ನಮ್ಮ ಫ್ಯಾಮಿಲಿ ಯಾರ ಕಣ್ಗಾದ್ರೂ ಬೀಳಲಿ. ನಾನಿವಾಗ ಯಜಮಾನ್ರನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ಅವ್ರು ಮುಚ್ಚಿಡ್ತಿರೋ ಸತ್ಯ ಏನು ಅಂತ ನಂಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಆದಷ್ಟು ಬೇಗ ನನ್ನ ಮಗಳನ್ನ ಸೇಫಾಗಿರೋ ಜಾಗ ಶಿಫ್ಟ್ ಮಾಡಬೇಕು. ನಮ್ಮ ಮನೆಗಿಂತ ಸೇಫೆಸ್ಟ್ ಜಾಗ ಬೇರೆ ಯಾವುದಿದೆ? ಆದರೆ ಪಾರು ಮಗುನ ನಂದೇ ಮಗು ಅಂತ ಒಪ್ಕೊಳ್ಳೋವರೆಗೂ ನಾವಲ್ಲಿಗೆ ಮಗುನ ಕರ್ಕೊಂಡು ಹೋಗೋದಕ್ಕಾಗಲ್ವಲ್ಲ. ನಿಮ್ಮ ಈ ನಡವಳಿಕೆನ ನನ್ನಿಂದ ಒಪ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಯಜಮಾನ್ರೆ. ನಿಮಗೆ ನನ್ನಿಂದ ಏನಾದರೂ ಮುಚ್ಚಿಡೋ ಸಂದರ್ಭನಾದರೂ ಯಾಕೆ ಬಂತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಚಿಕ್ಕತ್ತೆಗೆ ಎಲ್ಲ ಗೊತ್ತು ಅನಿಸುತ್ತೆ. ಅದಕ್ಕೆ ಅವರು ಮೊನ್ನೆ ನಾನು ನಿಮ್ಮ ಬದಲಾವಣೆ ಬಗ್ಗೆ ಹೇಳ್ಕೊಂಡಾಗಲೂ ನಿಮ್ಮ ಪರನೇ ಮಾತಾಡಿದ್ದು. ಆದರೆ ಇವತ್ತು ನಾನು ಎಲ್ಲ ತಿಳ್ಕೊಳ್ಳೇಬೇಕು. ಮಗುಗೇನಾದರೂ ಹಾಲು ಖಾಲಿಯಾಗಿದ್ದರೆ ಅಲ್ಲಿ ಸುತ್ತಮುತ್ತ ಯಾವ ಅಂಗಡಿನೂ ಇಲ್ಲ. ಇನ್ನು ನಾವು ಶಿಫ್ಟ್ ಆಗೋ ಜಾಗದಲ್ಲಿ ವ್ಯವಸ್ಥೆ ಇರುತ್ತೋ ಏನೋ. ಯಾವುದಕ್ಕೂ ಹಾಲು ತಗೊಂಡು ಹೋಗೋದು ಬೆಸ್ಟು. ಅಣ್ಣ ನಿಲ್ಸಿಣ್ಣ. ದಾಮಿನಿ ಚಿಕ್ಕತ್ತೆ ಫೋನ್ ಬರ್ತಿದ್ದ ಹಾಗೆ ಮನೆಯಿಂದ ಅಷ್ಟು ಅವಸರದಲ್ಲಿ ಆತಂಕದಲ್ಲಿ ಹೊರಟ ಯಜಮಾನ್ರು ಇಲ್ಲಿ ಯಾಕೆ ಆಟೋ ನಿಲ್ಸಿದ್ರು? ಯಜಮಾನ್ರು ಹಾಲು ತಗೊಂಡು ಹೋಗ್ತಾ ಇದ್ದಾರೆ. ಮಗುಗಿರ್ಬೋದಾ? ಅಂದರೆ ಇವ್ರಿಗೆ ಮಗು ಇರೋ ಜಾಗ ಗೊತ್ತು, ಆದರೆ ನನ್ನ ಹತ್ರ ಯಾಕೆ ಹೇಳ್ಕೊತಿಲ್ಲ? ಅಲ್ಲ, ಅವ್ರು ಯಾಕೆ ನನ್ನ ಹತ್ರ ಈ ವಿಷಯನ ಮುಚ್ಚಿಡ್ತಿದ್ದಾರೆ? ದೇವ್ರೆ, ನನ್ನ ಈ ಅನುಮಾನ ಸುಳ್ಳಾಗಿರ್ಲಪ್ಪ. ಯಜಮಾನ್ರಿಂದ ಇಂಥ ಒಂದು ತಪ್ಪು ನಡೀತಾ ಇರಲಿ. ಏನಾಯ್ತಣ್ಣ?
ಹೇಳಿದ ಆಟೋ ಎದುರುಗಡೆ ಕಾಣಿಸ್ತಾ ಇಲ್ಲ ಮೇಡಮ್. ಯಾವುದೋ ಒಂದು ಫೋನ್ ಬಂತು, ಅದ್ರ ಕಡೆ ಗಮನ ಹೋಯ್ತು. ಇವಾಗ ನೋಡ್ರೆ ಆಟೋ ಕಾಣಿಸ್ತಾ ಇಲ್ಲ. ಇಲ್ಲಿ 3 ರೋಡ್ ಇದೆ. ಮೇಡಮ್, ಈ ದೇವಸ್ಥಾನನೂ ಸೇರಿ ನಾವು ಮಗುನ ಹುಡುಕ್ತಾ 5ನೇ ದೇವಸ್ಥಾನ ಆಯಿತು. ಬಟ್ ಮಗು ಸುಳಿವು ಎಲ್ಲೂ ಸಿಗಲೇ ಇಲ್ಲ. ಬೆಂಗಳೂರು ಸೌತಲ್ಲಿ ಇಷ್ಟೇ ದೇವಸ್ಥಾನಗಳಲ್ಲ, ಇನ್ನೂ ತುಂಬ ಇವೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ನಮ್ಮ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬನ್ನಿ, ಹುಡುಕಾಟ ಮುಂದುವರಿಸೋಣ. ನೋಡಿ, ಇದು ನನ್ನ ಮೊಮ್ಮಗು ಫೋಟೋ. ಇಲ್ಲಿ ಸುತ್ತಮುತ್ತ ಯಾರ ಹತ್ರ ಆದರೂ ಎಲ್ಲಾದರೂ ಈ ಮಗುನ ನೀವು ನೋಡಿದ್ದೀರಾ? ಇಲ್ಲಮ್ಮ, ನೋಡಲಿಲ್ಲ ನಾವು. ನನ್ನ ಮೊಮ್ಮಗುನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 1 ವಾರ ಆಯಿತು. 1 ತಿಂಗಳು ತುಂಬದೇ ಇರೋ ಹಸು ಕಂದ ಇದು. ಕಾಣೆಯಾದ ಕ್ಷಣದಿಂದ ಹುಡುಕ್ತಾನೆ ಇದ್ದೀವಿ, ಇದುವರೆಗೂ ಸಿಕ್ಕಿಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲೇ ಸಿಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲೂ ಹುಡುಕಾಡ್ತಾ ಇದ್ದೀವಿ. ನಿಮಗಿದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಇಲ್ಲ ಮೇಡಮ್, ನೋಡಿಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಇನ್ನೊಂದು ದೇವಸ್ಥಾನದಲ್ಲಿ ಹುಡ್ಕೋಣ. ಬನ್ನಿ. ಅಯ್ಯೋ ದೇವ್ರೆ, ಯಜಮಾನ್ರಿ ಯಾವ ಕಡೆ ಹೋದ್ರು? ಕಣ್ರೆಪ್ಪೆ ಬಡಿಯೋಷ್ಟೊತ್ತಿಗೆ ಕಾಣೆ ಆಗೋದ್ರಲ್ಲ. ಈಗ ಯಾವ ರೋಡು ಅಂತ ಹುಡ್ಕೋದು? ಮೇಡಮ್, ಯಾವ ಕಡೆ ಅಂತ ಹೇಳಿ, ಇಲ್ಲ ಅಂದ್ರೆ ನಾವು ವಾಪಸ್ ಹೋಗ್ತೀವಿ. ನನಗೆ ಬೇರೆ ದಾರಿ ಏನಿದೆ ಇವಾಗ? ವಾಪಸ್ ಮನೆಗೆ ಹೋಗ್ಬೇಕಷ್ಟೆ. ಅಣ್ಣ, ನಾನು ಎಲ್ಲಿ ಹತ್ಕೊಂಡಲ್ಲ ಅಲ್ಲೇ ವಾಪಸ್ ಬಿಟ್ಬಿಡಿ ಅಣ್ಣ. ಸರಿ ಮೇಡಮ್, ಹತ್ತಿ. ಇದೇ ದೇವಸ್ಥಾನದ ನಾಗರಕಟ್ಟೆ ಬಗ್ಗೆನೇ ಅಲ್ವಾ ಅತ್ಯಮ್ಮ ಮಿಕ್ಕೋರೆಲ್ಲರೂ ಹೇಳ್ತಿದ್ದಿದ್ದು? ಹೆಂಗೋ ನನ್ನ ಮಗು ದೇವಸ್ಥಾನದಲ್ಲೇ ಸಿಗೋದು ಅಂತ ಅತ್ಯಮ್ಮ ಹೇಳ್ತಿದ್ರು. ಈ ದೇವಸ್ಥಾನದಲ್ಲಿ ಏನಾದರೂ ಸಿಕ್ಕರೆ, ಇಲ್ಲ ಅಂದರೆ ನಾಗರಕಟ್ಟೆಗೆ ಹರಕೆನಾದರೂ ಕೊಟ್ಕೊಂಡು ಹೋಗೋಣ. ಅಣ್ಣ, ಇಲ್ಲಿ ಕಾಡು ಶಿವನ್ ದೇವಸ್ಥಾನಕ್ಕೆ ದಾರಿ ಅಂತ ಇದೆಯಲ್ಲ, ಅದೇ ದಾರಿಲಿ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಹತ್ತಿ ಮೇಡಮ್. ಮನೆಯವರೆಲ್ಲರೂ ಮಗುಗೋಸ್ಕರ ಒಂದೊಂದೇ ದೇವಸ್ಥಾನದಲ್ಲಿ ಹುಡ್ಕೊಂಡು ಬರ್ತಾ ಇದ್ದಾರೆ. ನಾವಿರೋ ದೇವಸ್ಥಾನಕ್ಕೆ ಯಾರಾದರೂ ಬರೋಕ್ಕಿಂತ ಮುಂಚೆ ನನ್ನ ಮಗಳನ್ನ ಬೇಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಪಾರು ಅದು ತಾನು ಹೆತ್ತ ಮಗು, ಅದು ನಮ್ಮ ಮಗು ಅಂತ ಒಪ್ಕೊಳ್ಳೋವರೆಗೂ ನನ್ನ ಮಗಳು ಬೇರೆ ಯಾರ ಕಣ್ಣಿಗೂ ಬೀಳಬಾರ್ದು. ಹಾಗೆ ನಾನು ಜೋಪಾನ ಮಾಡ್ತೀನಿ.
ಅಯ್ಯಯ್ಯೋ, ಟೈಮ್ 12 ಆಗ್ತಾ ಬರ್ತಾ ಇದೆ. ನಮ್ಮ ಗಂಡನ ಮುಹೂರ್ತಕ್ಕೆ ಇನ್ನು ಸ್ವಲ್ಪ ಹೊತ್ತೇ ಬಾಕಿ ಇರೋದು. ಇಷ್ಟೊತ್ತಾದ್ರೂ ಒಬ್ರು ಫೋನ್ ಮಾಡಿಲ್ಲ, ಮಗು ಸಿಕ್ತೋ ಇಲ್ವೋ? ಶೋ ಜನನಿ ಪುಟ್ಟ, ಹಾಗಂತ ನೀನ್ ಮತ್ತೆ ಗಾಬರಿ ಆಗ್ಬೇಡಮ್ಮ, ನನಗೂ ಭಯ ಆಗತ್ತೆ. ಜನನಿ, ಸ್ವತಃ ಅಖಿಲಾನೇ ಮಗು ಹುಡ್ಕಕ್ಕೆ ಹೋಗಿದ್ದಾಳೆ. ಆದಿತ್ಯ ಪ್ರೀತನು ಅದೇ ಹುಡುಕಾಟದಲ್ಲಿದ್ದಾರೆ. ಜೊತೆಗೆ ಗುರುಗಳ ಭವಿಷ್ಯವಾಣಿನೂ ನಮ್ಮ ಜೊತೆ ಇದೆ. ಏನು ಯೋಚನೆ ಮಾಡಬೇಡಮ್ಮ, ಎಲ್ಲರೂ ಇವತ್ತು ಮಗು ಸಮೇತನೇ ಮನೆಗೆ ಬರೋದು. ಅವ್ರು ಬರೋವರೆಗೂ ನೀನ್ ಧೈರ್ಯ ಕಳ್ಕೊಬೇಡಮ್ಮ. ನನಗೆ ಆಗ್ತಿಲ್ಲ ಚಿಕ್ಕಮ್ಮ, ಒಂದೇ ಸಮ ಧೈರ್ಯವಾಗಿರೋದಕ್ಕೆ ಆಗ್ತಿಲ್ಲ. ದೇವ್ರೆ, ಇವತ್ತು ಹೇಗಾದ್ರೂ ಮಾಡಿ ನನ್ನ ಮಗು ನನ್ನ ಕೈ ಸೇರೋ ಹೋಗಿ ಮಾಡಪ್ಪ. ಆದಿಭಾವ ಏನಾದ್ರೂ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ. ಅಯ್ಯೋ ಜನನಿ, ವೀರಯ್ಯ ದೇವನ ಮಗಳು ನೀನು, ಅರಸನ್ ಕೋಟೆ ಸೊಸೆ ನೀನು. ನಿನ್ ಬಾಯಲ್ಲಿ ಇಂಥ ಮಾತೆಲ್ಲ ಬರಬಾರ್ದಮ್ಮ. ಸರಿ ಇರು, ಒಂದು ನಿಮಿಷ, ನಾನೇ ಅಖಿಲಾಗ್ ಫೋನ್ ಮಾಡ್ತೀನಿ. ಅಖಿಲ ಫೋನ್ ತೆಗಿತಾ ಇಲ್ಲ. ಅಲ್ಲಿಗೆ ನನ್ನ ಮಗು ಇನ್ನು ಸಿಕ್ಕಿಲ್ಲ ಅಂತ ತಾನೆ? ರಘುವಣ್ಣ, ಅಳಿಂದ್ರಿಗೆ ಒಂದ್ಸಲ ಫೋನ್ ಮಾಡಿ ನೋಡಿ. ಪ್ರೀತುನು ಮಗು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜನನಿ ತುಂಬಾ ಅಪ್ಸೆಟ್ ಆಗ್ತಾಳೆ. ಸ್ವಲ್ಪ ಪಕ್ಕಕ್ಕೆ ಹೋಗಿ ಅವನ ಜೊತೆ ಮಾತಾಡೋದೇ ಒಳ್ಳೇದು. ಜನಪುಟ, ನೀನಿವತ್ತು ಮಾತೆ ತಗೊಂಡಿಲ್ಲ ಕಂದ. ಚಿಕ್ಕಮ್ಮ, ಕೋಪ ಮಾಡ್ಕೋಬೇಡ ಕಂದ. ನೋಡು, ಮಗು ಮನೆಗೆ ಬಂದ್ಮೇಲಾದ್ರೂ ನೀನು ಅದನ್ನ ಎತ್ಕೊಳ್ಳಕ್ಕೆ ಶಕ್ತಿ ಬೇಕೋ ಬೇಡವೋ? ಹೌದು ಅನ್ನೋದಾದ್ರೆ ನೀನು ಇವತ್ತು ಮಾತ್ರೆ ತಗೋತೀಯ, ಇಲ್ಲ ಅಂದ್ರೆ ಇಲ್ಲ ಇಲ್ಲ, ನಾನು ಮಾತ್ರೆ ತಗೋತೀನಿ. ಮಾತ್ರೆ ಕೊಡಿ. ಜಾಣೆ ಇರು, ಹೋಗಿ ತಗೊಂಡ್ಬರ್ತೀನಿ. ಹಲೋ ಪ್ರೀತು, ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಡ್ಯಾಡ್, ನಾನೊಂದು 2-3 ದೇವಸ್ಥಾನದಲ್ಲಿ ಹುಡುಕ್ದೆ, ಎಲ್ಲೂ ಕಾಣಿಸ್ಲೇ ಇಲ್ಲ. ಡ್ಯಾಡ್, ನಿಜಕ್ಕೂ ನಮ್ಮ ಮಗು ದೇವಸ್ಥಾನದಲ್ಲೇ ಸಿಗುತ್ತಾ? ಅಕಸ್ಮಾತ್ ನಮ್ಮ ಮಗು ಎಲ್ಲೂ ಸಿಗಲೇ ಇಲ್ಲ ಅಂದರೆ ಜನರಿಂದ ಹೇಗೆ ಸಂಭಾಳಿಸೋದು, ಅವಳಿಗೆ ಹೇಗೆ ಸಮಾಧಾನ ಮಾಡೋದು? ನಂಗೆ ಭಯ ಆಗ್ತಿದೆ ಡ್ಯಾಡ್. ನೋಡು ಪ್ರೀತು, ಅಖಿಲ ನಮಗೆ ಯಾವತ್ತೂ ಸುಳ್ಳಾಗಿಲ್ಲ. ನೀನು ಹೋಪ್ಸ್ ಕಳ್ಕೊಬೇಡ, ಬೇರೆ ದೇವಸ್ಥಾನಗಳಿಗೆ ಹೋಗು, ಮಗು ಸಿಕ್ಕೇ ಸಿಗುತ್ತೆ. ಸರಿ ಡ್ಯಾಡ್. ಡ್ಯಾಡ್, ಜನನಿ ಆರಾಮಾಗಿದ್ದಾಳೆ ತಾನೆ? ರಿಲ್ಯಾಕ್ಸ್ ಆಗಿದ್ದಾಳ? ಇನ್ನು ಸ್ವಲ್ಪ ಹೊತ್ತಲ್ಲೇ ಮಗು ಮನೆಗೆ ಬರುತ್ತೆ ಅಂತ ಹೇಳಿ. ಜನನಿನಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾಳಲ್ಲ ಅನ್ನೋದೇ ನಂಗೆ ಸಮಾಧಾನ ಡ್ಯಾಡ್. ಇಲ್ಲ ಅಂದಿದ್ರೆ ಟೆನ್ಷನ್ಗೆ ಕೈ ಕಾಲೇ ಆಡ್ತಿರ್ಲಿಲ್ಲ. ಮಗು ಸಿಕ್ಕಿಲ್ಲ ಅಂತ ಪ್ರೀತುನು ಟೆನ್ಷನಲ್ಲಿದ್ದಾನೆ. ಹಾಗಾಗಿ ಜನನಿ ವಿಷಯ ಅವನಿಗೆ ಹೇಳದೇ ಇರೋದೇ ಒಳ್ಳೇದು. ಡ್ಯಾಡ್, ಜನನಿ ರಿಲ್ಯಾಕ್ಸ್ ಆಗಿದ್ದಾಳೆ ತಾನೆ? ಜನನಿ ಬಗ್ಗೆ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ, ಅವಳು ಆರಾಮಾಗಿದ್ದಾಳೆ. ಅಗತ್ಯ ಬಿದ್ದರೆ ಪಾರ್ವತಿನೂ ಕರ್ಸ್ಕೊತೀನಿ. ಮಗು ಸಿಕ್ಕಿದ ತಕ್ಷಣ ನಂಗೆ ಫೋನ್ ಮಾಡು. ಸರಿ ಡ್ಯಾಡ್, ಮಾಡ್ತೀನಿ. ಏನ್ ಹೇಳ್ದ? ಮಗು ಬಗ್ಗೆ ಏನಾದ್ರೂ ಗೊತ್ತಾಯ್ತಂತ? ಇಲ್ಲ. ಆದ್ರೆ ಗುರುಗಳು ಹೇಳಿದ ಪ್ರಕಾರ ನಾಮಕರಣದ ಮುಹೂರ್ತದ ಹಿಂದಿನ ಕ್ಷಣದವರೆಗೂ ಸಮಯ ಇದೆ ಅಮ್ಮ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಅವಳು ಚಿಕ್ಕಮ್ಮ ಸಮಾಧಾನ ಹೇಳಿದ್ರು ಜನನಿ ಸಮಾಧಾನ ಆಗ್ತಿಲ್ಲ. ಇನ್ನು ನನ್ನ ಮಾತು ಕೇಳ್ತಾಳ? ಇದಕ್ಕೆಲ್ಲ ಪಾರ್ವತಿನೇ ಸರಿ. ಮಗು ವಿಷಯ ಅಂತ ಬಂದಾಗ ಅಖಿಲನ್ ಬಿಟ್ರೆ ಪಾರ್ವತಿನೇ ಜನನಿಗೆ ಸಮಾಧಾನ ಹೇಳಕ್ ಸಾಧ್ಯ ಆಗೋದು. ಅಯ್ಯೋ, ಪಾರ್ವತಿ ಫೋನ್ ರಿಂಗ್ ಆಗ್ತಿದೆ, ಆದರೆ ಅವಳು ರಿಸೀವ್ ಮಾಡ್ತಿಲ್ಲ. ಯಾಕಿರ್ಬೋದು?